ನಿಮ್ಮ ಕ್ರಶ್ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ನೋಡೋಣ. ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡಿಕೊಡಿ. ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಪರ್ಸನನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ, ನಿಮಗೆ ಮೂನ್ ಎನರ್ಜಿ ತುಂಬಾ ಚೆನ್ನಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನೀವು ತುಂಬಾ ಕಣ್ಣೀರು ಹಾಕ್ತಾ ಇದ್ದೀರಾ ಅವರನ್ನು ನೆನಪಿಸ್ಕೊಂಡು ಅನ್ನುವಂಥದ್ದು. ಆದರೆ ನಿಮ್ಮ ಪರ್ಸನ್ಗೆ ಪ್ರೀತಿ ಎಲ್ಲೋ ಒಂದು ರೀತಿ ಖಂಡಿತವಾಗ್ಲೂ ಕಡಿಮೆ ಇದೆ ನಿಮ್ಮ ಮೇಲೆ ಕಡಿಮೆ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಯಾವ ಕಾರಣ ಅಂತ ಹೇಳಿದರೆ, ಈಗ ಚಂದ್ರಗ್ರಹಣ ಇರೋ ಕಾರಣದಿಂದಲೂ ಕೂಡ ಇರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಥರ್ಡ್ ಪಾರ್ಟಿ ಜೊತೆ ಇದ್ದಾರಾ ಅಂದರೆ ಖಂಡಿತವಾಗ್ಲೂ ಇಲ್ಲ, ಥರ್ಡ್ ಪಾರ್ಟಿ ಜೊತೆ ಇಲ್ಲ, ನಿಮ್ಮ ಪ್ರೀತಿಯನ್ನೇ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಅವರಿಗೆ ನಿಮ್ಮ ಮೇಲೆ ಹೆಚ್ಚು ಡೌಟ್ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅಂದರೆ ಯಾಕೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಂದರೆ, ನೀವು ಬೇರೆಯವರನ್ನು ಪ್ರೀತಿಸ್ತಾ ಇದ್ದೀರಾ ಅನ್ನುವಂಥದ್ದು. ಅಂದರೆ ನಿಮಗೆ ಬೇರೆಯವರ ಮೇಲೆ ಪ್ರೀತಿ ಇದೆಯೇನೋ ಅನ್ನುವಂತಹ ಅನುಮಾನ ಅವರಲ್ಲಿ ಖಂಡಿತವಾಗಲೂ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಅವರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಪರ್ಸನ್ ಏನಿದ್ದಾರೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಆದರೆ ನಿಮಗೆ ಬೇರೆಯವರ ಮೇಲೆ ಪ್ರೀತಿ ಇದೆಯೇನೋ ಅನ್ನೋ ಕಾರಣದಿಂದ ಅವರು ನಿಮ್ಮಿಂದ ದೂರನೇ ಇದ್ದಾರೆ ಅನ್ನುವಂತಹದ್ದು, ನೋ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಬಹಳಷ್ಟು ದುಃಖ ಪಡ್ತಾ ಇದ್ದಾರೆ ನಿಮ್ಮನ್ನು ನೆನಪು ಮಾಡಿಕೊಂಡು ಅನ್ನುವಂತಹದ್ದು. ಹಾಗೆಯೇ ಹೆಚ್ಚು ಅವರು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಇಲ್ಲ, ಒಂಟಿಯಾಗಿ ಹೆಚ್ಚಾಗಿ ಕಾಲ ಕಳೀತಾ ಇರ್ತಾರೆ. ನಿಮ್ಮ ನೆನಪಿನಲ್ಲಿ ತುಂಬ ದುಃಖಕ್ಕೆ ಒಳಗಾಗಿದ್ದಾರೆ, ಹಾಗೆ ಹೆಚ್ಚಾಗಿ ಒಂಟಿಯಾಗಿ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರಿಗಿಂತ ನಿಮಗೆ ಅವರ ಮೇಲೆ ಹೆಚ್ಚು ಪ್ರೀತಿ ಇದೆ. ಹಾಗೆ ನೀವೇ ಹೆಚ್ಚಾಗಿ ದುಃಖ ಪಡ್ತಾ ಇರ್ತೀರ, ಅವ್ರಿಗಿಂತಲೂ ಹೆಚ್ಚು ಎನರ್ಜಿಯಲ್ಲಿ ನಿಮ್ಮದೇ ಬರ್ತಾ ಇದೆ. ಅಂದರೆ ನೀವು ಹೆಚ್ಚಾಗಿ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಹೆಚ್ಚಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ ಅವರು ಬರಲಿ ಅನ್ನುವಂತಹ ಕಾತುರ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ರೀತಿ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಇಷ್ಟು ದಿನ ಇತ್ತು ಖಂಡಿತವಾಗ್ಲೂ ನಿಮಗೆ ಅನ್ನುವಂತಹದ್ದು, ನಿಮಗೆ ಆಗಿರ್ಬೋದು ಅಥವಾ ಆ ಪರ್ಸನ್ಗೆ ಅಂತ ಹೇಳಿದರೆ, ಯಾರಿಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಇತ್ತು ಅಂತ ಹೇಳಿದರೆ, ನಿಮ್ಮ ಪರ್ಸನ್ಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಅವರಲ್ಲಿ ನಡೀತಿದ್ದ ಕಾರಣದಿಂದ ನೀವಿಬ್ಬರು ದೂರ ಆಗಿದ್ರ ಅನ್ನುವಂಥದ್ದು ಈಗ ಖಂಡಿತವಾಗ್ಲೂ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗಿದೆ. ಎನರ್ಜಿ ಎಷ್ಟು ಟೈಮ್ ಅಂತ ಹೇಳಿದರೆ, ಸ್ವಲ್ಪ ಇಲ್ಲಿ 1 ಮಂತ್ ಆದರೂ ಎನರ್ಜಿ ಬರ್ತಾಯಿದೆ, 1 ಮಂತ್ ಆದರೂ ಬೇಕು ನೀವು ಮತ್ತೆ ಕನೆಕ್ಟ್ ಆಗಲಿಕ್ಕೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮಿಂದನೇ ಕಾಲ್ ಅಥವಾ ಮೆಸೇಜನ್ನು ನಿಮ್ಮ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹದ್ದು ಇದೆಯಾ ಅಂತ ಹೇಳಿದರೆ, ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಜೊತೆಯೇ ಮತ್ತೆ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ಭಾವನೆ ಅವರಲ್ಲಿ ಯಾವಾಗಲೂ ಕೂಡ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರಾ ಅನ್ನುವಂತಹದ್ದಂದರೆ, ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ಪರಿಚಯ ಇರುವವರ ಕಡೆಯಿಂದ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದೆಯಾ ಅನ್ನುವಂತಹದ್ದಾದರೆ, ಸಮಸ್ಯೆಗಳು ಖಂಡಿತವಾಗ್ಲೂ ಅವರ ಜೀವನದಲ್ಲಿ ಸಮಸ್ಯೆ ಏನೂ ಇಲ್ಲ, ಆದರೆ ನೀವು ಅವರನ್ನು ಮಾತಾಡಿಸ್ತಾ ಇಲ್ಲ ಅನ್ನುವಂತಹದ್ದೇ ಅವರಿಗೆ ಚಿಂತೆಯಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮಿಂದ ದೂರ ಆದ ನಂತರ ನೀವು ಬೇರೆಯವರ ಪ್ರೀತಿಯಲ್ಲಿ ಇದ್ದೀರಾ ಅನ್ನುವಂತಹ ದುಃಖ ಅವರನ್ನು ಕಾಡ್ತಾ ಇದೆ, ಅಥವಾ ಅವರಿಗೆ ಬೇರೆಯವರ ಮೂಲಕ ಆ ವಿಚಾರಗಳು ತಿಳಿದಿರೋ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಯಾರಾದರೂ ಅವರಿಗೆ ಕೂಡ ನೀವಿಬ್ಬರು ದೂರ ಆಗಲಿ ಅನ್ನೋ
ಉದ್ದೇಶದಿಂದ ಕೂಡ ಹೇಳಿರುವಂಥ ಸಾಧ್ಯತೆಗಳು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಅವರು ನಿಮ್ಮ ಪ್ರೀತಿಗೋಸ್ಕರನೇ ಸದಾ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಅಕ್ಷರಗಳು ಯಾವ್ದು ಬರ್ತಾ ಇದೆ ನಿಮಗೆ ಅಂತ ಹೇಳಿದರೆ, ಇಲ್ಲಿ ಹೆಚ್ಚಾಗಿ ನಿಮಗೆ ನೆಗೆಟಿವ್ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಕಡೆಯಿಂದ ನಿಮ್ಮ ಪರ್ಸನಿಂದ ದೂರ ಆಗಲಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಿಬ್ಬರು ದೂರ ಆಗಬೇಕು ಅಂತ ಹೇಳಿ ಅವರಿಗೆ ಏನಾದರೂ ನಿಮ್ಮ ಬಗ್ಗೆ ಹೇಳಿರುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಿದೆ ನಿಮ್ಮ ಮೇಲೆ. ಇದು ಜನರಲ್ ರೀಡಿಂಗ್. ಆದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು, ಮತ್ತು ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆ ಪ್ರೀತಿಯಲ್ಲಿ ಒಂದಾಗಿ ಇರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನೆಗೆಟಿವ್ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ, ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂತಹದ್ದು. ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಂದ್ರೆ ಹೆಚ್ಚಾಗಿ ಮೆಡಿಟೇಷನ್ ಮಾಡಿ ಅನ್ನುವಂತಹದ್ದು. ಅದರಿಂದ ಮತ್ತೆ ನಿಮ್ಮ ಪರ್ಸನನ್ನು ನೀವು ಮತ್ತೆ ಭೇಟಿ ಆಗ್ಬೋದು ಆದಷ್ಟು ಬೇಗ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಈಗ ಲೆಟರ್ಸ್ ಅಂತ ಹೇಳಿದರೆ ಇಲ್ಲಿ ಕಾಣ್ತಾ ಇರುವಂತಹದ್ದು ಹೆಚ್ಚಿದೆ, ಐ ಮತ್ತು ಓ ಬರ್ತಾ ಇದೆ, ಹಾಗೆ ಪಿ ಇದೆ, ಆರ್ ಕೂಡ ಇದೆ, ಎಸ್ ಕೂಡ ಇದೆ, ವಿ ಹಾಗೆ ಡಬ್ಲ್ಯೂ ಕೂಡ ಇದೆ, ಸಿ ಕೂಡ ಇದೆ, ಡಿ, ಜಿ ಕೂಡ ಬರ್ತಾ ಇದೆ, ಎನ್ ಕೂಡ ಇದೆ, ಎನ್ ಹಾಗೂ ಎಮ್, ಆರ್ ಕೂಡ ಇದೆ. ಈ ಲೆಟರ್ ನಿಮ್ಮದಾಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು. ಹೆಚ್ಚಾಗಿ ನಿಮ್ಮ ಪರ್ಸನ್ ಸಿಂಗಲ್ ಆಗಿ ಇದ್ದಾರೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು. ಆದಷ್ಟು ಅವರು ನಿಮ್ಮಿಂದ ದೂರ ಆಗುವ ಯೋಚನೆ ಕೂಡ ಕೆಲವೊಮ್ಮೆ ಅವರಿಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ಗೆ ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹ ಕೆಲವೊಂದು ಬಾರಿ ಆ ಯೋಚನೆಗಳು ಅವರಿಗೆ ಕಾಡ್ತಾ ಇದೆ. ಯಾಕಂದರೆ ನೆಗೆಟಿವ್ ಸಮಸ್ಯೆಗಳಿಂದ ನೀವು ದೂರ ಆಗಲಿ ಅನ್ನುವಂತಹ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಏನಾದರೂ ಹೇಳುವಂತಹದ್ದಾಗಿರ್ಬೋದು. ಈ ರೀತಿ ನಡೀತಾ ಇರುವ ಕಾರಣದಿಂದ ಕೂಡ ಅವರಿಗೆ ಆ ಮನಸ್ಥಿತಿ ಹೆಚ್ಚಾಗಿ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಆದಷ್ಟು ನೀವು ಮೆಡಿಟೇಷನನ್ನು ಮಾಡಿ ಅಥವಾ ದೇವರ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ಕಾರ್ಡ್ ಮೂಲಕ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಏನಿದು? ಓಕೆ, ಈಗ ಕಾರ್ಡ್ ಮೂಲಕ ಏನು ಬರುತ್ತೆ, ನಿಮಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಯಾಕೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದನ್ನು ಕಾರ್ಡ್ ಮೂಲಕ ನೋಡೋಣ. ಇನ್ನು ಯಾಕೆ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಅಂದರೆ ನಿಮಗೆ ಕಾಲ್ ಮಾಡ್ತಾ ಇಲ್ಲ ಯಾಕೆ, ಮೆಸೇಜ್ ಮಾಡ್ತಾ ಇಲ್ಲ ಯಾಕೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಭಾಳಷ್ಟು ಚಿಂತೆಯಲ್ಲೇ ಮುಳುಗಿದ್ದಾರೆ ಅನ್ನುವಂತಹದ್ದು. ನಿಮ್ಮ ಜೊತೆ ಸಂತೋಷವಾಗಿ ಇರಬೇಕು ಅನ್ನುವಂಥದ್ದು ಇದೆ, ಸಂತೋಷವಾಗಿರುವಂತಹ ಕ್ಷಣಗಳನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ನೀವಾಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂತಹದ್ದು, ಹಾಗೆ ಏಂಜಲ್ಸ್ ಸಪೋರ್ಟಿಂದ ಮತ್ತೆ ನೀವು ಒಂದಾಗುವ ಹಾಗೆ ಆಗಬೇಕು ಅನ್ನುವಂತಹ ಚಿಂತೆಯಲ್ಲಿ ಹೆಚ್ಚಾಗಿ ಅವರು ಮುಳುಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಭಾಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂತಹ ದಿನಗಳನ್ನು ಹೆಚ್ಚಾಗಿ ಒಂಟಿಯಾಗಿ ಇರುವಾಗ ನೆನಪಿಸ್ಕೊಳ್ತಾ ಇದ್ದಾರೆ. ಹಾಗೆ ಒಂಟಿಯಾಗಿ ಕೂಡ ಅವರು ಹೆಚ್ಚು ಸಮಯವನ್ನು ನಿಮ್ಮ ನೆನಪಿನಲ್ಲಿ ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನ ಖಾಲಿ ಅನ್ನಿಸ್ತಾ ಇದೆ, ಭಾಳಷ್ಟು ಖಾಲಿ ಅನ್ನಿಸ್ತಾ ಇದೆ. ನೀವಿಲ್ಲದೆ ಅವರಿಗೆ ಎಲ್ಲೋ ಒಂದು ರೀತಿ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ದುಃಖದಲ್ಲಿ ಮುಳುಗಿದರೆ, ಎಲ್ಲೋ ಒಂದು ರೀತಿ ಕೆಲವೊಂದು ವಿಚಾರಗಳಲ್ಲಿ ಅವರು ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನಿಮ್ಮ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ನೀವು
ಭಾಳಷ್ಟು ದುಃಖದಲ್ಲಿ ಇದ್ದೀರಾ, ಆದರೆ ಅದು ಅವರಿಗೆ ಎಲ್ಲೋ ಒಂದು ರೀತಿ ತಿಳಿತಾ ಇಲ್ಲ ಅನ್ನುವಂತಹದ್ದು. ಹಾಗೆ ಸ್ಪಿರಿಚುವಲಿ ನಿಮ್ಮ ಪರ್ಸನ್ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ. ಮತ್ತು ನೀವು ಖಂಡಿತವಾಗ್ಲೂ ಒಂದು ಆಗ್ತೀರಾ ಅನ್ನುವಂತಹ ಎನರ್ಜಿಯೇ ಇಲ್ಲಿ ಸಿಗ್ತಾ ಇದೆ ನನಗೆ. ಮತ್ತು ಆದಷ್ಟು ಬೇಗ ಒಂದಾಗ್ತೀರಾ, ಆದರೆ ನೆಗೆಟಿವ್ ಸಮಸ್ಯೆ ಖಂಡಿತವಾಗ್ಲೂ ನಿಮಗೆ ಕಾಡ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಹಾಗೆ ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ನಿಮ್ಮ ಪರ್ಸನ್ ಕೂಡ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದಾರೆ. ಇಲ್ಲಿ ಇಬ್ಬರು ಕೂಡ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ನಿಮಗೆ ತಿಳಿದು ಬರ್ತಾ ಇದೆ. ಹಾಗೆ ಪ್ರೊಟೆಕ್ಷನ್ ಇದೆ ನಿಮಗೆ, ಏಂಜಲ್ ಪ್ರೊಟೆಕ್ಷನ್ ನಿಮಗೆ ಹಾಗೂ ನಿಮ್ಮ ಪರ್ಸನ್ಗೆ ಇಬ್ಬರಿಗೂ ಕೂಡ ಏಂಜಲ್ ಪ್ರೊಟೆಕ್ಷನ್ ಅನ್ನುವಂತಹದ್ದು ಇಬ್ಬರ ಮೇಲೆ ಕೂಡ ಇದೆ. ಆದರೆ ಎಲ್ಲೋ ಒಂದು ರೀತಿ ನೆಗೆಟಿವ್ ಸಮಸ್ಯೆಗಳಿಂದ ನೀವಿಬ್ಬರು ದೂರ ಆಗಿದ್ದೀರಾ. ಹಾಗೆ ಮತ್ತೆ ಖಂಡಿತವಾಗ್ಲೂ ಒಂದಾಗ್ತೀರಾ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ಸಹಿಸದೆ ಇರುವಂತಹವರು ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಖಂಡಿತವಾಗ್ಲೂ ಪ್ರಯತ್ನಿಸ್ತಾ ಇದ್ದಾರೆ. ನೀವು ಕಷ್ಟದಲ್ಲಿ ಸಿಲುಕಬೇಕು ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವಿಬ್ಬರು ದೂರವಾಗಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕು, ದುಃಖ ಪಡಬೇಕು ಅನ್ನುವಂತಹದ್ದು ಅವರ ಉದ್ದೇಶ ಆಗಿದೆ. ಅವರಿಗೆ ಆ ಕಾರಣ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ, ಸ್ಟ್ರಾಂಗ್ ಆಗಿ ಇದೆ. ಆದರೆ ನೀವು ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡೋದ್ರಿಂದ, ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟೆಡ್ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ, ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇರುವಂತಹ ಎಲ್ಲ ರೀತಿಯ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಅನ್ನುವಂಥದ್ದು. ಹಾಗೆ ಅವರು ಖಂಡಿತವಾಗ್ಲೂ ನಿಮ್ಮ ಜೊತೆ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಬ್ಬರು ಕೂಡ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರುವಂಥವರು. ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಖಂಡಿತವಾಗ್ಲೂ ಇದೆ. ಹಾಗೆ ಯೂನಿವರ್ಸ್, ನಿಮ್ಮ ಏಂಜಲ್ಸ್ ಏನಿದ್ದಾರೆ, ನಿಮ್ಮ ಸ್ಪಿರಿಟ್ ಟೀಮ್ ಏನಿದ್ದಾರೆ, ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇಲ್ಲಿ ನನಗೆ ತಿಳಿದು ಬರ್ತಿದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ನಿಮ್ಮಲ್ಲಿ ಇದೆ. ಆದರೆ ಎಲ್ಲೋ ಒಂದು ರೀತಿ ನೆಗೆಟಿವ್ ಸಮಸ್ಯೆಗಳಿಂದ ನೀವು ದೂರ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಮತ್ತೆ ನೀವು ಆದಷ್ಟು ಬೇಗನೆ ಒಂದು ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಎನರ್ಜಿ ಅಂತ ಹೇಳಿದರೆ ಅದೇ 1 ಮಂತ್ವರೆಗೂ ಕೂಡ ಬರ್ತಾ ಇದೆ. 1 to 2 ಮಂತ್ ಒಳಗೆ ನೀವು ಮತ್ತೆ ಒಂದು ಆಗ್ತೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಹೆಚ್ಚಾಗಿ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕಾಗುತ್ತೆ ಅನ್ನುವಂತಹದ್ದು. ಇಲ್ಲಾಂದರೆ ಎಲ್ಲೋ ಒಂದು ರೀತಿ ಅವರ ಪ್ರೀತಿ ನಿಮಗೆ ತಿಳಿಯೋದಿಲ್ಲ, ಅಥವಾ ನಿಮ್ಮ ಪ್ರೀತಿ ಅವರಿಗೆ ತಿಳಿಯದೇ ಇರುವ ಹಾಗೆ ಆ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಬ್ಬರ ಮನಸ್ಥಿತಿ ಕೂಡ ಒಂದೇ ರೀತಿಯಲ್ಲಿ ಇದೆ. ನೀವು ಕೂಡ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ಕೂಡ ನಿಮ್ಮಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಾಲ್ ಅಥವಾ ಮೆಸೇಜ್ ನಿಮ್ಮ ಕಡೆಯಿಂದನೇ ಆನ್ಸರ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಸೊ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಇನ್ನಷ್ಟು ಕನೆಕ್ಟ್ ಆಗಲಿಕ್ಕೆ ಟ್ರೈ ಮಾಡಿ. ಆ ಕಾರಣದಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದೇ ನಿಮ್ಮಲ್ಲಿ, ನಿಮ್ಮ ಪರ್ಸನಲ್ಲಿ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹಾಗೆ ಇನ್ನಷ್ಟು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಮಾಡಿ. ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಇನ್ನಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗಲಿಕ್ಕೆ ಟ್ರೈ ಮಾಡಿ ಅನ್ನುವಂತಹದ್ದು. ಆ ಕಾರಣದಿಂದ ಆದಷ್ಟು ಬೇಗ ನೀವಿಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು. ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ನಿಮ್ಮ ಜೊತೆ ಆಗ್ತಾರೆ ಅನ್ನುವಂತಹದ್ದು. ಈಗ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಅವರ ಮನಸ್ಸಲ್ಲಿ ಸದಾ ನಿಮ್ಮ ನೆನಪೇ ಕಾಡ್ತಾ ಇದೆ ಅವರಿಗೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಯಾವಾಗ ಮತ್ತೆ ನೀವು ಜೊತೆ ಆಗ್ತೀರಾ ಅನ್ನುವಂತಹ ಯೋಚನೆಯಲ್ಲಿ ಅವರು ಇದ್ದಾರೆ. ಹಾಗೆ ಯೂನಿವರ್ಸ್ ಯಾವಾಗ ನಿಮ್ಮ ಜೊತೆಯಾಗಿಸ್ತಾರೆ ಅನ್ನುವಂತಹ ಚಿಂತೆಯಲ್ಲಿ ಮುಳುಗಿದರೆ ಅದರ ಬಗ್ಗೆ ಹೆಚ್ಚಾಗಿ ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಯಾಹ್! ಇಲ್ಲಿ ಹೆಚ್ಚಾಗಿ ನಿಮ್ಮ ಮೇಲೆ ಅಥವಾ ನಿಮ್ಮ ಪರ್ಸನ್ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಡೆದಿರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನೀವು ಮತ್ತು ಅವರು ದೂರ ಆಗಬೇಕು ಅನ್ನುವಂತಹದ್ದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಜನರಲ್ ರೀಡಿಂಗ್ ಇದು. ಸೊ ನೀವಿಬ್ಬರು ದೂರ ಆಗಬೇಕು ಅನ್ನುವಂಥ ಕಾರಣಗಳು ಹೆಚ್ಚಿದೆ. ಈ ವಿಚಾರಗಳು ನಿಮಗೆ ತಿಳಿದಿದೆ. ಯಾಕಂತ ಹೇಳಿದರೆ ಸ್ಪಿರಿಚುವಲಿ ನೀವು ಕೂಡ ಅವರು ಇಬ್ಬರು ಕೂಡ ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹವರು. ಹಾಗೆ ನಿಮಗೆ ಇಬ್ಬರಿಗೂ ಕೂಡ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ. ಏಂಜಲ್ಸ್ ಪ್ರೊಟೆಕ್ಷನ್ ಕೂಡ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಈಗ ನೆಗೆಟಿವ್ ಸಮಸ್ಯೆಗಳಿಂದಲೇ ನೀವಿಬ್ಬರು ದೂರ ಆಗ್ತಾ ಇದ್ದೀರಾ ಅನ್ನುವಂಥದ್ದು, ಅಥವಾ ಯಾವುದೇ ರೀತಿ ನೀವು ದೂರ ಆಗಲಿಕ್ಕೆ ಅದೇ ಸಮಸ್ಯೆ ಆ ಕಾರಣವೇ ಅನ್ನುವಂತಹ ತಿಳಿದು ಬರ್ತಾ ಇದೆ. ನೀವು ಕಾಲ್ ಮಾಡಬೇಕು ಅಂತ ನಿಮಗೆ ಅನಿಸಲ್ಲ, ಅಥವಾ ಮೆಸೇಜ್ ಮಾಡಬೇಕು ಅಂತ ಅನಿಸದೇ ಇರುವಂತಹದ್ದು, ಹಾಗೆ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಇದೆಲ್ಲ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ನೀವು ಇನ್ನಷ್ಟು ಹೆಚ್ಚಾಗಿ ಕನೆಕ್ಟ್ ಆಗಿ ಅನ್ನುವಂತಹದ್ದು ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವಿಬ್ಬರು ಸಂತೋಷವಾಗಿ ಇರಬೇಕು ಅನ್ನುವಂತಹದ್ದೇ ನಿಮ್ಮ ಮನಸ್ಸಲ್ಲಿ ಕೂಡ ಇದೆ, ಅವರ ಮನಸ್ಸಲ್ಲಿ ಕೂಡ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಸಂತೋಷವನ್ನು ಹಾಳು ಮಾಡಬೇಕು ಅನ್ನುವಂಥದ್ದು, ಆ ಪರ್ಸನ್ ನಿಮ್ಮ ಮೇಲೆ ಹೆಚ್ಚಾಗಿ ಜಲಸಿ ಅನ್ನುವಂತಹದ್ದು ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಎನರ್ಜಿ ಕೂಡ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್. ಫ್ರೆಂಡ್ಸ್ ಎನರ್ಜಿ ಕೂಡ ಬರ್ತಾ ಇದೆ. ನೀವು ಸಂತೋಷವಾಗಿರಬಾರ್ದು ಅನ್ನೋ ಕಾರಣದಿಂದ ಅವರು ಮಾಡ್ತಾ ಇರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಆ ಕಾರಣದಿಂದ ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ, ಅಥವಾ ಅವರು ದುಃಖಕ್ಕೆ ಒಳಗಾಗಿದ್ದಾರೆ. ನಿಮ್ಮ ಮೇಲೆ ಯಾವುದೋ ಒಂದು ರೀತಿ ಅನುಮಾನ ಇರ್ಬೋದು, ಅಥವಾ ನೀವು ಬೇರೆಯವರ ಪ್ರೀತಿಯಲ್ಲಿ ಇದ್ದೀರೇನೋ ಅನಿಸುವಂತಹದ್ದಾಗಿರ್ಬೋದು. ಈ ಎಲ್ಲ ಕಾರಣಗಳು ಅವರ ಮನಸ್ಸಲ್ಲಿ ಆ ಎಲ್ಲ ವಿಚಾರಗಳು ನಡೀತಾ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಸೊ ಆದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ಆಗ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಹೆಚ್ಚಾಗಿ ಇಲ್ಲಿ ನೆಗೆಟಿವ್ ಸಮಸ್ಯೆಗಳು ಇರೋದ್ರಿಂದ ನೀವು ದೂರ ಆಗುವಂಥ ಸಾಧ್ಯತೆಗಳು ಇದೆ. ಆದರೆ ಆದಷ್ಟು ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗಿ ಅನ್ನುವಂತಹದ್ದು, ಇಲ್ಲಾಂದರೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮತ್ತು ಇನ್ನಷ್ಟು ಟೈಮ್ ಜಾಸ್ತಿ ಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಫೋಟೋವನ್ನು ಹೆಚ್ಚಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನೆಲ್ಲ ಹೆಚ್ಚಾಗಿ ನೆನಪಿಸ್ಕೊಂಡು ಬಹಳ ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ನಿಮ್ಮ ಯೋಚನೆಯಲ್ಲಿ ಸದಾ ಕಾಲ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗಲೂ ಪ್ರೀತಿ 100% ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರುವಂತಹದ್ದು. ಆದರೆ ಅವರು ಯಾಕೆ ನಿಮ್ಮಿಂದ ಇನ್ನೂ ದೂರ ಇದ್ದಾರೆ ಅಂತ ಹೇಳಿದರೆ, ನೀವಾಗಿ ನಿಮ್ಮಿಂದಲೇ ಆನ್ಸರ್ ಬರಬೇಕು ಅನ್ನುವಂಥದ್ದು, ಅಥವಾ ನೀವಾಗಿ ಅವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಲಿ ಅನ್ನುವಂತಹ ಉದ್ದೇಶ ಅವರದಾಗಿದೆ. ಹಾಗೆ ಇಲ್ಲಿ ಫ್ರೆಂಡ್ಸ್ ಮೂಲಕ ಆದರೂ ನಿಮ್ಮ ಫೀಲಿಂಗ್ಸನ್ನು ತಿಳಿಸ್ಲಿ ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಖಂಡಿತವಾಗ್ಲೂ ಬರ್ತಾರೆ, 1 ಮಂತ್ ಒಳಗೆ ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಇರೋ ಕಾರಣದಿಂದ 1 ಮಂತ್ ಒಳಗೆ ಬರುವಂತಹ ಸಾಧ್ಯತೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಫ್ರೆಂಡ್ಸ್ ಮೂಲಕ ನಿಮ್ಮನ್ನು ಭೇಟಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೆಸೆಂಟಾಗಿ ನಿಮ್ಮ ಪರ್ಸನ್ ಏನಿದ್ದಾರೆ, ನಿಮ್ಮ ಕ್ರಶ್ ಏನಿದ್ದಾರೆ, ನಿಮ್ಮ ಪ್ರೀತಿಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ನೀವಾಗಿ ಅವರಿಗೆ ಕಾಲ್ ಮಾಡಬೇಕು ಅಥವಾ ಡೈರೆಕ್ಟಾಗಿ ಅವರನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸ್ಟ್ರಾಂಗ್ ಎನರ್ಜಿ ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ಅದಕ್ಕೋಸ್ಕರ ಬಹಳಷ್ಟು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಆ ಸಮಯಕ್ಕೋಸ್ಕರ ಯಾವಾಗ ನೀವು ಅವರನ್ನು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು, ನೀವು ಅವರನ್ನು ಮೀಟ್ ಮಾಡಿ ಅವರ ಜೊತೆ ಮಾತಾಡ್ತೀರಾ, ಡೈರೆಕ್ಟಾಗಿ ಮೀಟ್ ಮಾಡ್ತೀರಾ ಅನ್ನುವಂತಹದ್ದನ್ನೇ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ.
ಮತ್ತೆ ಮೊದಲಿನ ಹಾಗೆ ನಿಮ್ಮ ಜೊತೆ ಪ್ರೀತಿಯನ್ನು ಆರಂಭಿಸಬೇಕು, ಸಂತೋಷವಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಪ್ರೆಸೆಂಟ್ ಅದೇ ಇದೆ. ಅವರ ಭಾವನೆಗಳು ಈ ರೀತಿಯ ಭಾವನೆಗಳೇ ಅವರಲ್ಲಿ ಸದಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಾಗಿ ಅವರಿಗೆ ಕಾಲ್ ಮಾಡಲಿ ಅನ್ನುವಂಥ ಉದ್ದೇಶವೇ ಅವರಲ್ಲಿ ಇದೆ ಅನ್ನುವಂತಹದ್ದು 1 ಮಂತ್ ಒಳಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ. 1 ಮಂತ್ವರೆಗೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ. ಅದುವರೆಗೂ ನಿಮ್ಮಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂತ ಹೇಳಿದರೆ, ಅವರಿಗೆ ನೀವಾಗಿ ಕಾಲ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ ಅಂತ ಅಂದರೆ ಅವರಾಗೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ಅಥವಾ ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.